ಅಣ್ಣವರ ಹುಟ್ಟುಹಬ್ಬ ತುಂಬ ವಿಶೇಷವಾದ ದಿನ. ಗಾಜನೂರಿನಲ್ಲಿ ಇವರು ತಮ್ಮ ಮನೆಯಲ್ಲಿ ಹುಟ್ಟುತ್ತಾರೆ. ಆ ಒಂದು ದಿನ ಗಾಜನೂರಿನಲ್ಲಿ ಭಾರೀ ಮಳೆ ಬರುತ್ತೆ. ಮಳೆ ಬಂದಿದ್ದಕ್ಕೆ ಜನ ಖುಷಿ ಪಡ್ತಾರೆ. ಮನೆಯಲ್ಲಿ ಮಗ ಹುಟ್ಟಿದಂಥ ಖುಷಿ ಇರುತ್ತೆ, ಮಳೆ ಬಂತು ಅಂತ ಖುಷಿ ಇರುತ್ತೆ. ಸೊ ಮಳೆ ತಂದ ಮಗು ಅನ್ನುವಂಥ ಮಾತುಗಳು ಊರಲ್ಲಿ ಹಬ್ಬುತ್ತೆ, ಹರಡುತ್ತೆ. ಜನ ಬಂದು ಮಗುನ ನೋಡ್ತಾರೆ, ನೋಡಿ ಖುಷಿ ಪಡ್ತಾರೆ. ಸೊ ಮಳೆ ತಂದ ಮಗು ಅನ್ನುವಂಥ ಪ್ರೀತಿ, ಆ ಪ್ರೀತಿಯನ್ನು ವ್ಯಕ್ತಪಡಿಸಿ ಹೋಗ್ತಾರೆ. ಸೊ ಸಿಂಗನಲ್ಲೂರು ಪುಟ್ಟಸ್ವಾಮಿನವರು ಅಂದರೆ ರಾಜ್ಕುಮಾರ್ ಅವ್ರ ತಂದೆಯವರು ಹೇಳ್ತಾರೆ, ಈ ಮಗು ತುಂಬ ದೊಡ್ಡ ಹೆಸರು ಮಾಡುತ್ತೆ, ಜನ ಇವರನ್ನು ಹೀಗೆ ನೋಡ್ಲಿಕ್ಕೆ ಬರ್ತಾರೆ ಅಂಥೇಳಿ. ಆ ಮಾತು ಸತ್ಯ ಆಯಿತು. ಮುಂದೆ ಮಹಾನಟರಾಗಿ ರಾಜ್ಕುಮಾರ್ ಅವರು ಬೆಳೆದರು. ಕನ್ನಡದ ಕಣ್ಮಣಿಯಾದರು, ನಟ ಸಾರ್ವಭೌಮ ಆದರು. ರಾಜ್ಕುಮಾರ್ ಅವರು ಎಲ್ಲರನ್ನ ಅಗಲಿ 20 ವರ್ಷ ಆಯಿತು. ಆದರೆ ಅವರು ಹುಟ್ಟಿ 97 ವರ್ಷ. ಈ ಒಂದು ವರ್ಷಕ್ಕೆ ಸೊ 97ನೇ ಜನ್ಮದಿನವನ್ನು ಆಚರಣೆ ಮಾಡ್ತಿರುವಂಥದ್ದು. ಸೊ ಈ ಸಂದರ್ಭದಲ್ಲಿ ಅವರ ಹುಟ್ಟಿನ ಬಗ್ಗೆ ಇರುವಂಥ ಒಂದು ವಿಶೇಷವಾದ ವಿಚಾರವನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕಾಗಿತ್ತು. ಹಾಗಾಗಿ ಈ ಒಂದು ವಿಡಿಯೋ. ಸೊ ರಾಜ್ಕುಮಾರ್ ಅವರ ಸಿನಿಮಾ ಅಂತ ಬಂದರೆ ಬಂಗಾರದ ಮನುಷ್ಯ ನಮ್ಮ ಕಣ್ಮುಂದೆ ಬರುತ್ತೆ. ರಾಜ್ಕುಮಾರ್ ಅವರ ಸಿನಿಮಾ ಅಂದಾಗ ಕಸ್ತೂರಿ ನಿವಾಸ ಬರುತ್ತೆ. ಸಾಕಷ್ಟು ಸಿನಿಮಾಗಳಿದೆ. ಸೊ ರಾಜ್ಕುಮಾರ್ ಅವರು ತಮ್ಮ ಸಿನಿಮಾಗಳ ಮೂಲಕ ಸಮಾಜಕ್ಕೆ ಒಳ್ಳೆಯದನ್ನು ಮಾಡಿ ಹೋಗಿರುವಂಥದ್ದು, ಹಾಗೆಯೇ ಒಳ್ಳೆಯದನ್ನು ಕಲಿಸಿ ಹೋಗಿರುವಂಥದ್ದು. ರಾಜ್ಕುಮಾರ್ ಅವರ ಯಾವುದೇ ಸಿನಿಮಾ ತೊಗೊಂಡ್ರು ಅಲ್ಲಿ ಒಂದು ಆದರ್ಶ ಇರುತ್ತೆ. ಸೊ ಆದರ್ಶ ವ್ಯಕ್ತಿಯ ಮನಸ್ಸು, ಆದರ್ಶ ವ್ಯಕ್ತಿಯ ವ್ಯಕ್ತಿತ್ವ ಎಲ್ಲವೂ ಅವರ ಸಿನಿಮಾಗಳಲ್ಲಿ ಕಾಣುತ್ತೆ. ಸೊ ರಾಜ್ಕುಮಾರ್ ಅವರು ಜೀವಿಸಿದ್ದು ಹಾಗೆ, ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದು ಹಾಗೆ. ಸೊ ರಾಜ್ಕುಮಾರ್ ಅವರ 206 ಸಿನಿಮಾಗಳಲ್ಲಿ ಒಂದೇ ಒಂದು ಸಿನಿಮಾ, ಅದು ಬೇಡರ ಕಣ್ಣಪ್ಪ ರೀಮೇಕ್, ಅದು ತೆಲುಗು ಭಾಷೆಯಲ್ಲಿ ಬಂದಿತ್ತು. ಅದು ಬಿಟ್ಟರೆ ಉಳಿದದ್ದೆಲ್ಲ ಸಿನಿಮಾಗಳು ಕನ್ನಡದಲ್ಲಿ ಮಾಡಿರುವಂಥದ್ದು. ರಾಜ್ಕುಮಾರ್ ಅವರ ಮೊದಲ ಸಿನಿಮಾ ಬೇಡರ ಕಣ್ಣಪ್ಪ, ಅದೇ ತೆಲುಗು ಭಾಷೆಗೆ ರೀಮೇಕ್ ಆಗಿತ್ತು ಅನ್ನುವಂಥ ಮಾಹಿತಿ ನಮಗೆ ಸಿಗುತ್ತೆ. ಸೊ ರಾಜ್ಕುಮಾರ್ ಅವರ ಜನ್ಮದಿನದಂದು ಈ ಒಂದು ವಿಶೇಷ ವಿಡಿಯೋ ಮೂಲಕ ಅವರಿಗೆ ಅವರನ್ನು ನೆನಪಿಸ್ಕೊಳ್ಳುವಂಥ ಕೆಲಸ, ಹಾಗೆಯೇ ತುಂಬ ಆಗಿರುವಂಥ ದಿನ, ಯಾಕಂದರೆ ಅವರ ಜನ್ಮದಿನ. ಸೊ ರಾಜ್ಕುಮಾರ್ ಅವರ ಅಭಿಮಾನಿಗಳಿಗೆ, ಹಾಗೆಯೇ ರಾಜ್ಕುಮಾರ್ ಅವರ ಆರಾಧಿಸುವವರಲ್ಲಿ ನಾನು ಒಬ್ಬ ಕೂಡ. ಸೊ ರಾಜ್ಕುಮಾರ್ ಅವರ ಆದರ್ಶ, ರಾಜ್ಕುಮಾರ್ ಅವರ ಸಿನಿಮಾಗಳು ಸೊ ವೈಯಕ್ತಿಕವಾಗಿ ನನಗೂ ಇಷ್ಟ ಆಗುತ್ತೆ. ಸೊ ರಾಜ್ಕುಮಾರ್ ಅವರ ಬಗ್ಗೆ ಈ ಒಂದು ವಿಡಿಯೋ ಮಾಡಿದ ಅನ್ನುವಂಥ ಖುಷಿ ನನಗೂ ಇರುತ್ತೆ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡೋದು ಪ್ರತಿಯೊಬ್ಬರಿಗೂ ಧನ್ಯವಾದಗಳು.